ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ನನಗೆ ನಿನ್ನೆ ಬೇಜಾರಾದಾಗ ನನ್ನ ವೀಡಿಯೋಸ್ ನೋಡಿ ನನಗೆ ಬೇಜಾರಾಯ್ತು ರೀ ಫ್ರೆಂಡ್ಸ. ಅದಕ್ಕೆಲ್ಲ ನೀವು ಎಲ್ಲ ಸಪೋರ್ಟ್ ಮಾಡಿದ್ದೀರಿ. ನನಗೆ ಎಷ್ಟು ಧೈರ್ಯ ಹೇಳಿ ನನಗೆ ಚಲೋ ಕಮೆಂಟ್ ಹಾಕಿರಿ. ಆ ಕಮೆಂಟ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ರೀ ಫ್ರೆಂಡ್ಸ. ನಾನು ಯಾರಿಗೂ ಇನ್ನೂ ರಿಪ್ಲೈ ಕೂಡ ಕೊಟ್ಟಿಲ್ಲ ರೀ. ನನಗೆ ಟೆನ್ಷನ್ ಇರೋ ಸಂಬಂಧ ಏನೋ ರಿಪ್ಲೈನೂ ಕೊಡೋಕ್ಕಾಗಿಲ್ಲ ರೀ ಫ್ರೆಂಡ್ಸ. ಎಲ್ರಿಗೂ ನಾನು ಸಾರಿನೂ ಕೇಳ್ತೀನಿ ರೀ. ಮತ್ತು ನೋಡಿ ಫ್ರೆಂಡ್ಸ, ನೀವೆಲ್ಲ ಹೇಳಿದ್ರಿ ಧೈರ್ಯ ಮಾಡ್ಕೊರಿ, ಮುಂದೆ ನಿಮಗೆ ಯೂಟ್ಯೂಬಿಂದನೇ ಚಲೋ ಆಗುತ್ತೆ ಅಂತಂದು ಎಲ್ಲರೂ ಯೂಟ್ಯೂಬ್ನ ಶುರು ಮಾಡಿರಿ, ಬಂದ್ ಮಾಡಬೇಡ್ರಿ ಅಂತಂದು ಹೇಳ್ತಾ ಇದ್ದೀರಿ ಫ್ರೆಂಡ್ಸ. ನಾನು ಎಲ್ಲ ಯೋಚನೆ ಮಾಡಿದೆ ರೀ. ನಿಮ್ಮ ಮನಸ್ಸನ್ನ ನೋಯಿಸೋಕ್ಕೆ ನನಗೂ ಇಷ್ಟ ಇಲ್ಲರಿ. ಯಾಕಂದ್ರೆ ಎಲ್ಲ ಈಗ ನಾನು ಕೂಡ ನಮ್ಮ ಮನ್ಯಾಗಿನ ಪರಿಸ್ಥಿತಿ ನೋಡಿ ಬೇಡ ಅಂತಂದು ಭಾಳ ಗಟ್ಟಿ ಧೈರ್ಯ ಮಾಡಿ ಸುಮ್ಮನೆ ಬಿಟ್ಟು ಬಿಡ್ಬೇಕಂತಂದು ಭಾಳ ತಲೆಯಾಗ ಇಟ್ಕೊಂಡು ನಾನು ಆ ವೀಡಿಯೋಸ್ನ ಮಾಡಿದೆ ರೀ. ಯಾಕಂದ್ರೆ ಪ್ರತಿಯೊಂದು ಈಗ ಎಲ್ಲದೂ ಹೇಳಬೇಕಾಗತ್ತೆ ರೀ. ನಾವು ಯಾಕೆ ಮಾಡಿಲ್ಲ ಯಾಕಿಲ್ಲ ಅನ್ನೋದು ಅದ್ರ ಸಂಬಂಧ ನಾನು ಈ ವೀಡಿಯೋಸ್ನ ಹಾಕಿದ್ದೆ ರೀ ನಿನ್ನೆ. ಸೊ ಎಲ್ಲರೂ ನಂಗೆ ಭಾಳ ಧೈರ್ಯ ತುಂಬಿ ನಂಗೆ ಭಾಳ ಸಪೋರ್ಟನ್ನು ಕೂಡ ಮಾಡಿದ್ರು ರೀ ಫ್ರೆಂಡ್ಸ್. ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ರೀ. ಇದಕ್ಕೆಲ್ಲ ನೀವು ಎಷ್ಟು ಪ್ರೀತಿ ತೋರಿಸ್ತೀರಿ ನಂಗೆ, ನಿಜವಾಗ್ಲೂ ನನ್ನ ಫ್ಯಾಮಿಲಿಗಿಂತನೇ ಹೆಚ್ಚೈತ್ರಿ ಫ್ರೆಂಡ್ಸ ನನ್ನ ಯೂಟ್ಯೂಬ್ ಚಾನಲ್ ಅಂತೂ. ಯಾಕಂದ್ರೆ ನನ್ನ ಫ್ಯಾಮಿಲಿಗಿಂತನೂ ಈ ಯೂಟ್ಯೂಬ್ ಫ್ಯಾಮಿಲಿದವರೇ ನಂಗೆ ಭಾಳ ಇಷ್ಟ ಆಗ್ತಾರೆ ಫ್ರೆಂಡ್ಸ. ಅದ್ರಾಗ ನಂಗೆ ಏನಪ್ಪ ಇತ್ತೀಚೆಗೆ ಇವೆಲ್ಲ ಮನ್ಯಾಗಿನ ಸುಮ್ಮನೆ ಇಲ್ಲ ಏನಿಲ್ಲ, ಇವೆಲ್ಲ ಸ್ವಲ್ಪ ಯೋಚನೆ ಮಾಡಿದ್ರೆ ಭಾಳ ಬೇಜಾರನ ಆಗತ್ತೆ ರೀ. ಅದ್ರ ಸಂಬಂಧ ನಂಗೆ ಏನು ಮಾಡಬೇಕು, ನಾವು ಒಬ್ಬಳ ಅಂತಲೇ ಏನು ಮಾಡಬೇಕು ಅಂತಂದು ಏನು ನಾನು ಬೇಡ ಅಂತಂದು ತೀರ್ಮಾನ ಮಾಡಿದೆ ರೀ. ಮತ್ತು ಮನ್ಯಾಗೂ ಕೇಳಿದೆ ರೀ. ಅವರು ಮನ್ಯಾಗ ಬೈಯಾಕುಂತ್ರಿ ಎಲ್ಲರೂ. ಇಲ್ಲ ವೀಡಿಯೋಸ್ ನೀನು ಇಷ್ಟು ದಿನ ಮಾಡಿ ಅದೇ ನೀರಾಗ ಹುಣ್ಸೆ ಹಣ್ಣು ತೊಳ್ದಂಗೆ ಆಕೈತಿ. ಇಷ್ಟು ದಿನ ಮಾಡಿ ನೀನು ಇಷ್ಟು ಕಷ್ಟಪಟ್ಟು ಎಲ್ರಿಗೂ ಇಷ್ಟು ಯೂಟ್ಯೂಬ್ದಾಗ ಹಚ್ಕೊಂಡು ಅದಕ್ಕೆ ಬಿಡ್ತಿದ್ದಿ, ಬಿಡಬೇಡ. ಇದರಿಂದನೇ ಏನಾರ ನಿನಗೂ ಮುಂದೆ ಲಕ್ ಚೇಂಜ್ ಆಗ್ಬೋದು. ಎಲ್ಲ ನೀವು ಏನು ನನಗೆ ಧೈರ್ಯ ತುಂಬಿರಿ ಅದೇ ಧೈರ್ಯನ ಮನ್ಯಾಗ ತುಂಬಿದಾರೆ. ಇದರಿಂದಾದರೂ ನಿನ್ನ ಲೈಫ್ನ ಚೇಂಜಸ್ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು ಅಂತಂದೇ ಹೇಳಿದ್ರು ರೀ ಮನ್ಯಾಗ. ಮತ್ತು ನಾನು ಎಲ್ಲ ಯೋಚನೆ ಮಾಡಿ ಮತ್ತು ಇನ್ನು ಮುಂದೆ ವೀಡಿಯೋಸ್ನ ಹಾಕ್ಬೇಕಂತಂದು ಮಾಡಿದ್ದೀನಿ ರೀ ಫ್ರೆಂಡ್ಸ. ಆಮೇಲೆ ವೀಡಿಯೋಸ್ನ ಮಾಡ್ಬೇಕಂತಂದು ಮಾಡೀನಿ ರೀ. ಬಟ್ ನಂಗೆ ಟೈಮ್ ಒಂದು ಸೆಟ್ ಆಗ್ಬೇಕು ರೀ. ಯಾಕಂದ್ರೆ ನಾನು ಕೆಲ್ಸದ ಮನೆಗೆ ಹೊಂಟೇನಲ್ರಿ. ಈ ಕೆಲಸದ ಇದ್ರಾಗ ನನಗೆ ಜಾಸ್ತಿ ವೀಡಿಯೋಸ್ ಕಡೆ ನನಗೆ ಗಮನ ಕೊಡೋಕ್ಕಾಗಂಗಿಲ್ಲ ರೀ. ಯಾಕಂದ್ರೆ ಬೆಳಿಗ್ಗೆ ಜಲ್ದಿ ಏಳ್ಬೇಕು ರೀ. ಮ್ಯಾಗಿಂದ ಕಸನೆಲ್ಲ ಮಾಡ್ಕೊಂಡು ಬಂದು ಆಮೇಲೆ ಮನ್ಯಾಗ 8 ಗಂಟೆ ಒಳಗೆ ನಾನು ನಾಷ್ಟ ಎಲ್ಲ ಮಾಡಿಟ್ಟು ಚಹಾ ನೀರು ನಡಿ ಆಮೇಲೆ ಕಸನೆಲ್ಲ ಎಲ್ಲ ಮಾಡಿಕೊಂಡು ಹೋಗ್ಬೇಕಂದ್ರೆ ನನಗೆ 8 ಗಂಟೆ ಆಕ್ಕೈತೆ ರೀ. ಬೆಳಗ್ಗೆನೇ ಹೆವಿ ಆಗಿಬಿಡ್ತೈತೆ ರೀ ನನ್ನ ಕೆಲಸ. ಅದ್ರ ಸಂಬಂಧ ಆವಾಗೂ ನನಗೆ ಫೋನ್ ಹಿಡ್ಕೊಂಡು ವೀಡಿಯೋಸ್ ಕೂಡ ಮಾಡೋಕ್ಕಾಗಂಗಿಲ್ಲ ರೀ. ಅದು ವೀಡಿಯೋಸ್ ಮಾಡೋಕ್ಕಂತ್ರೆ ಏನಾಗತ್ತಂದ್ರೆ ನಂಗೆ ಟೈಮ್ ಅಲ್ಲೇ ಭಾಳ ವೇಸ್ಟ್ ಆಗಿಬಿಡ್ತೈತೆ ರೀ. ಯಾಕಂದ್ರೆ ನಾನು ಫೋನ್ ಹಿಡಿಯೋರು ಯಾರೂ ಇರೋಂಗಿಲ್ಲ, ಏನಿಲ್ಲ. ಅದ್ರ ಸಂಬಂಧ ಮತ್ತು ಅದನ್ನು ಹಿಡ್ಕೊತ ನಿಂತ್ಕೊಂಡ್ಬಿಟ್ರೆ ನನ್ನ ಕೆಲಸನೇ ಹಿಂದೆ ಹೋಗ್ಬಿಡ್ತಾರೆ. ಆಮೇಲೆ ಬಂದು ನಾನು ಮಾಡ್ಬೇಕಂದ್ರೆ ನಂಗೆ ಅಲ್ಲಿಂದ ನಾನು 3.5 ತಾಸುಗಟ್ಟಲೆ ನಾನು ಕೆಲ್ಸಕ್ಕೆ ಹೋಗ್ತೇನೆ. ಅಲ್ಲಿಂದ ಬಂದು ಮಾಡ್ಬೇಕಂದ್ರೆ ನಾ ಬರೋ ತನಕ ಮತ್ತು ಉಪವಾಸ ಇರೋದಾಕೈತೆ ರೀ. ಒಂದು ಕೆಲಸ ನಾನು ಬಿಟ್ಟು ಹೋದ್ನಂದ್ರೆ ಅದು ಬರೋ ತನಕ ಹಂಗೆ ಇರ್ತೈತೆ ರೀ. ಅದ್ರ ಸಂಬಂಧ ಮತ್ತು ನಾನು ಮಾಡಿಟ್ಟು ನನ್ನ ಕೆಲಸ ಹೋಗ್ಬಿಟ್ರೆ ನನಗೆ ಚಿಂತೆ ಇರಂಗಿಲ್ಲ ರೀ. ಆಮೇಲೆ ಬಾಂಡೆ ಅವೆಲ್ಲ ರಾತ್ರಿದು ಬೆಳಗ್ಗೆನೇ ತೊಳೆದು ಬಿಡ್ತೀನಿ ರೀ. ನಾನು ಅಲ್ಲಿದ್ದೆಲ್ಲ ಮಾಡ್ಕೊಂಡು ಹೋಗಿರ್ತೀನಿ. ಬಂದು ಏನಿಲ್ಲ ರೀ, ಸ್ವಲ್ಪ ಅಡುಗೆ ಮಾಡೋದೊಂದು ಇಟ್ಕೊಂಡಿರ್ತೀನಿ ರೀ. ಅಡುಗೆ ಆಮೇಲೆ ಅರ್ಬಿ ಹಂಚಡಿ ಅವೆಲ್ಲ ಮಾಡ್ಕೋಬೇಕಲ್ಲ ರೀ. ಇದನ್ನೆಲ್ಲ ಮಾಡೋ ಮಟ್ಟ ಅಂದ್ರೆ ನಂಗೆ ಟೈಮ್ ಅಂದ್ರೆ ಮಧ್ಯಾಹ್ನ ಮಟನ ಆಗೇ ಬಿಡ್ತೈತೆ ರೀ. ಅಷ್ಟು ಎಲ್ಲ ಕೆಲಸ ಅಂದರೆ ಅದ್ರ ಸಂಬಂಧ ಸ್ವಲ್ಪ ಇದ್ರಾಗ ನಾನು
ಟೈಮ್ನ ತೊಗೊಂಡು ಈ ವಿಡಿಯೋಸ್ ಕೂಡ ನಾನು ಮಾಡ್ಬೇಕು ರೀ. ನನ್ನ ಆದಷ್ಟು ನಾನು ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ. ಯಾಕಂದರೆ ನನಗೆ ಆದರೆ ಸ್ವಲ್ಪ ರೆಸಿಪಿನೂ ತೋರಿಸ್ಕೊತ ಒಂಚೂರು ಬ್ಲಾಗ್ನ ಮಾಡ್ತೀನಿ ರೀ. ಯಾರು ಏನು ಬೇಜಾರು ಮಾಡ್ಕೋಬೇಡ್ರಿ ಫ್ರೆಂಡ್ಸ. ಸ್ವಲ್ಪ ಏನೀಗ ಮೊದಲಿನ ಹಾಗೆ ಒಂಚೂರು ವೀಡಿಯೋಸ್ನ ಹಾಕೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ರೀ. ಯಾಕಂದ್ರೆ ನಂದು ಟೈಮಿಂಗ್ ಬೆಳಗ್ಗೆ 8 ಗಂಟೆ ಐತ್ರಿ ವೀಡಿಯೋಸ್ ಹಾಕೋದು. ನಾನು ಯಾವಾಗಲೂ 8 ಗಂಟೆನೇ ಹಾಕ್ತಾ ಬಂದಿದ್ದೀನಿ ರೀ. ನಂಗೆ ಅದೇ ಒಂದು ಸೆಟ್ ಆಗಿಬಿಟ್ಟೈತೆ. ಅದ್ರಾಗ ನಾನು ಬೇರೆ ಟೈಮಿಂಗ್ ನೋಡಿದೆ ರೀ ನಂಗೆ ಸೆಟ್ ಆಗೋದು. ಬಟ್ ನಂಗೆ ಅದೆಲ್ಲ ಏನೂ ಸೆಟ್ ಆಗ್ತಾಯಿಲ್ಲ ರೀ. ಯಾಕಂದರೆ ವ್ಯೂಸ್ ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ. ಈ ವ್ಯೂಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ರೀ ಫ್ರೆಂಡ್ಸ. ಎಲ್ಲರೂ ಸಪೋರ್ಟ್ ಮಾಡಿದರೆ ಏನೋ ನನಗೂ ಮುಂದೆ ಹೆಲ್ಪೂ ಆಗುತ್ತೆ. ಬಟ್ ನನ್ನ ಮಕ್ಕಳು ಮರಿದೆಲ್ಲ ನೀವು ಪುಣ್ಯ ಕಟ್ಕೊತೀರಿ ಫ್ರೆಂಡ್ಸ. ಯಾಕಂದ್ರೆ ಇದರಿಂದನ ನಾನು ಮುಂದೆ ಹೋಗ್ಬೇಕಂದ್ರೆ ನಾನು ಇದ್ರ ಮೇಲೆ ಗಮನ ಜಾಸ್ತಿ ಕೊಡ್ಬೇಕ್ರಿ. ಬಟ್ ನನಗೆ ಆ ಕಡೆ ಈ ಕಡೆ ಅಂದ್ರೆ ನಂಗೆ ಆಗಂಗಿಲ್ಲ ರೀ. ಸ್ವಲ್ಪ ನೋಡಿ ಕಾಶಿ ಅದ್ರಾಗ ಹೆಂಗೋ ಟ್ರೈ ಮಾಡ್ತೀನಿ ರೀ. ನೋಡಿರಿ ಮನೆ ಎಲ್ಲ ತೋರ್ಸಾಕತ್ತೀನಿ. ಮನೆ ಯಾಕೆ ತೋರ್ಸಾಕತ್ತಾಳಪ್ಪ ಅಂತಂದು ತಿಳ್ಕೊಬೇಡ್ರಿ. ಮನೆ ಎಷ್ಟು ಖಾಲಿ ಖಾಲಿ ಐತೆ ನೋಡಿರಿ ನನ್ನ ಮಗಳಿಲ್ಲದೆ. ಅದಕ್ಕೆ ಬ್ಯಾಕ್ ಸೈಡ್ ನಾನು ಕ್ಯಾಮ್ರಾ ತೊಗೊಂಡು ಸ್ವಲ್ಪ ತೋರಿಸ್ತಾ ಇದ್ದಾರೆ. ಫುಲ್ ನೋಡಿರಿ ಇಲ್ಲಿಕ್ರ ಇವೆಲ್ಲ ಏನು ಉಳಿಯಂಗೆ ಇಲ್ಲರಿ. ಅಲ್ಲಿ ಕೂತ್ಕೊಳೋದು ಇಲ್ಲಿ ಕೂತ್ಕೊಂಡು ಏನಾರ ಬದುಕೊಂತ ಕೂತ್ಕೊಳೋದು ಬರೀ ಇದೇ ಕೆಲಸ ರೀ ನಮ್ಮ ಸುಮ್ಮದು. ಅದ್ರ ಸಂಬಂಧ ಅದನ್ನು ನಾನು ತೋರಿಸಿದ್ದಾರೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲರೂ ಹೇಳ್ತಾಯಿದ್ರು ರೀ. ಆಮೇಲೆ ನಮ್ಮ ಮನೆಯವರು ಎಲ್ಲೋಗಿದ್ದಾರೆ ತೋರಿಸ್ತಾ ಇಲ್ಲ ಅಂತಂದು ಇದ್ದಾರೆ ರೀ. ಅವರು ಮನೆಯಲ್ಲೇ ಇದ್ದಾರೆ. ಬಟ್ ನಾನು ತೋರಿಸ್ತಾ ಇಲ್ಲ ರೀ ಅವ್ರಿಗೆ. ಯಾಕಂದರೆ ಎಲ್ಲ ವೀಡಿಯೋಸ್ ನಮ್ಮೂರ ಸೈಡ್ ಹೊಂಟಿದಾವ್ರಿ. ಅದ್ರ ಸಂಬಂಧ ಮತ್ತು ಅವ್ರು ನೋಡಿ ನಾನು ಮತ್ತು ನಮ್ಗೆ ಏನಾರ ಅಂದ್ರೆ ಚಲೋ ಅನ್ಸಂಗಿಲ್ಲ ಅಂತಂದು ನಾನು ಅವ್ರಿಗೆ ವೀಡಿಯೋಸ್ದಾಗ ಜಾಸ್ತಿ ತೊಗೊಳಕತ್ತಿಲ್ಲ ರೀ. ನನ್ನ ಒಬ್ಬಳ ಮೇಲೆ ಇದು ಏನೋ ಡಿಪೆಂಡ್ ಆಗೈತೆ ರೀ. ಯಾಕಂದ್ರೆ ನಾನು ಏನೇ ಇದ್ದರೂ ನಾನು ಒಬ್ಬಳೇ ಈ ವೀಡಿಯೋಸ್ನ ನಾನು ಮೇಂಟೈನ್ ಮಾಡ್ಕೊತ ಹೋಗ್ಬೇಕು ರೀ ಇನ್ನು ಮುಂದೆ. ಯಾಕಂದ್ರೆ ನಮಗೆ ನೋಡಿರಂಗಿಲ್ಲ ರೀ, ನಮ್ಗೇನು ಅನ್ನಂಗಿಲ್ಲ. ಅವ್ರು ನೋಡಿಬಿಟ್ರೆ ಏನಾಗ್ತೈತಿ ಸುಮ್ಮನೆ ಪ್ರಾಬ್ಲಮ್ಸ್ ಎಲ್ಲ ನಾನು ಹೆಚ್ಚಿಗೆ ಮಾಡ್ಕೊಳಂಗೆ ಆಗತ್ತೈತ್ರಿ ಅದು. ಈಗ ಹೀಗಾಗಿ ಏನಾಗೈತೆ ಅಂತ ಸಣ್ಣ ಮಕ್ಕಳು ಸಹಿತ ಮಾತಾಡಂಗೆ ಆಗಿಬಿಟ್ಟೈತ್ರಿ ಅಲ್ಲೇ ನನ್ನ ಮಗಳಿಗೆ. ಅದ್ರ ಸಂಬಂಧ ಮತ್ತು ನಾನು ಅವ್ರಿಗೇನು ಜಾಸ್ತಿ ವೀಡಿಯೋಸ್ನಾಗ ತೊಗೊಳಕತ್ತಿಲ್ಲ ರೀ. ಒಟ್ಟು ಈ ಜನಗಳ ಬಾಯಿ ಹೆಂಗೆ ಮುಚ್ಚಬೇಕು ಗೊತ್ತಾಗತ್ತಿಲ್ಲ ರೀಪ್ಪ. ಏನು ಮಾತಾಡ್ತಾರೋ ಅವ್ರಿಗೆ ತಿಳಿದಂಗೆ ಮಾತಾಡ್ಬಿಡ್ತಾರೆ ರೀ ಅವ್ರು ಮಾತಾಡೋದು ನೋಡಿ ನಮ್ಗೆ ತಲೆ ಕೆಡತೈತೆ ರೀ. ಆ ಥರ ಮಾತಾಡ್ತಾರೆ. ಅದ್ರ ಸಂಬಂಧ ಏನೋ ಗೊತ್ತಿಲ್ಲ ಅವ್ರಿಗೆ ತೊಗೊಳಕ್ಕೆ ನನಗೂ ಇಷ್ಟ ಆಗತ್ತಿಲ್ಲ ರೀ. ಸುಮ್ಮನೆ ನಾನು ಒಬ್ಳು ಮಾಡಿಬಿಟ್ರೆ ಏನು ಚಿಂತೆ ಇರಂಗಿಲ್ಲ. ಮತ್ತು ಅವ್ರು ತೊಗೊಳೋದು ಯಾರು ಏನಾರ ಅನ್ನೋದು ನಮಗೂ ಒಂದೇ ಸಲ ಏನಾರ ಯಾರು ಏನಾರ ಅಂದ್ರೆ ಅಳುನ ಬಂದುಬಿಡ್ತೈತೆ ರೀ. ಮನ್ಸಿಗೂ ಬೇಜಾರಾಗ್ಬಿಡ್ತೈತೆ ರೀ. ಮತ್ತು ಅದೇ ಅಳಪ್ನ್ಯಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕಾಗ್ತೈತೆ ರೀ. ಅದ್ರ ಸಂಬಂಧ ನಾನು ಒಬ್ಬಳ ಇದನ್ನು ಮೇಂಟೈನ್ ಮಾಡ್ಕೊತ ಹೊಂಟಿದ್ದೀನಿ ರೀ. ನಾವು ಹೆಂಗಿದ್ರೂ ಈ ಜನಗಳಿಗೆ ಸೇರಿಕೆ ಇರಂಗಿಲ್ಲ ರೀ. ಯಾರೋ ಏನೋ ಗೊತ್ತಿರಂಗಿಲ್ಲ ರೀ. ಏನೋ ಅವ್ರು ಯಾರೋ ನಾವು ಯಾರೋ ಸುಮ್ಮನೆ ಬಂದು ಕಮೆಂಟ್ ಹಾಕ್ತಾರೆ ರೀ. ಏನಾರ ಒಂದು ಮಾತಾಡ್ತಾರೆ ರೀ. ಸಿಕ್ಕಲ್ಲೇ ನೋಡ್ದಲ್ಲೇ ನಾನು ನಿನ್ನ ನೋಡೀನಿ ನೋಡೇನು ತಗೋ ಅದ್ರಾಗ ನೋಡೀನಿ ವೀಡಿಯೋಸ್ದಾಗ ಹಾಗೆಲ್ಲ ಹಾಕಿದ್ದಿ ಹೀಗೆಲ್ಲ ಹಾಕಿದ್ದಿ ಅಂತಾರೆ ರೀ. ಸುಮ್ಮನೆ ಇವೆಲ್ಲ ಕೇಳಿ ತಲೆನ ಕೆಡ್ತೈತೆ ರೀ. ಅದು ಈಗ ತಲೆ ಕೆಡೋಕ್ಕಿಂತ ಏನಾಕೈತೆ ರೀ ಸಿಕ್ಕಾಪಟ್ಟೆ ಸಿಟ್ಟು ಬಂದಿರ್ತೈತೆ ರೀ ಅವ್ರ ಮೇಲೆ. ಸುಮ್ಮನೆ ನೋಡ್ತಾರೆ ರೀ. ನೋಡಿ ಕಾಶಿ ಆಮೇಲೆ ಅವ್ರಿಗೆ ನಾವು ಅನ್ನಂಗಿಲ್ಲ ಏನಿಲ್ಲ. ಅವ್ರಿಗೆ ಇಷ್ಟ ಆದ್ರೆ ನಮ್ಮ ವೀಡಿಯೋಸ್ ನೋಡ್ಬೇಕು ರೀ. ಇಷ್ಟ ಆಗಲಿಲ್ಲ ಅಂದ್ರೆ ನೋಡಬಾರ್ದ್ರಿ. ಸುಮ್ಮನೆ ಮಾತಾಡಿ ಕೆಟ್ಟೋರಾಗ್ತಾರೆ ರೀ ಅವರು. ಏನೋ ನಮ್ಮ ಹೊರಗಿನ ಜನನ ಅಂತನೇ ಅಲ್ರಿ, ಮನೆ ಒಳಗೂ ಇದ್ದಾರೆ ರೀ ಅಂಥವ್ರೆಲ್ಲ. ಈಗ ಆಲ್ರೆಡಿ ನಮಗೆಲ್ಲ ಸೂಟ್ ನಮ್ಮ ಕಡೆನೇ ಹೇಳಿದಾರೆ ರೀ. ನನ್ನ ಕಡೆನ ನಮ್ಮ ಅಮ್ಮ ಸಿಕ್ಕರು ನಮ್ಮ ಅಮ್ಮಗೂ ಹೇಳ್ತಾರೆ ರೀ. ನಮ್ಮ ಅಪ್ಪ ಸಿಕ್ಕರೆ ನಮ್ಮ ಅಪ್ಪಗೂ ಎಲ್ಲಿ ಬೇಕಲ್ಲಿ ಹಂಗೆ ಸಿಕ್ಕಲ್ಲಿ ಹಂಗೆ ಹೇಳೋದ್ರೆ ನಿಮ್ಮ ವೀಡಿಯೋಸ್ ನೋಡೀನಿ ಹೆಂಗೆ ಮಾಡೀನಿ ಅಂತಂದು. ಏನು ಜನನಪ್ಪ ಹೆಂಗಿದ್ರು ಸೇರ್ಕೆ ಇರಂಗಿಲ್ಲ ರೀ. ಹೋಗಲಿ ಬಿಡ್ರಿ ಫ್ರೆಂಡ್ಸ. ನೋಡೋಣ ರೀ ಇನ್ನು ಮುಂದೆ ನಾನು ಚಲೋ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ. ನಾ ಏನಾದರೂ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸಿಬಿಡ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಂಗೆ ಆರಾಮನು ಒಂದು ಇಲ್ಲರಿಪ್ಪ. ನೆಗಡಿ
ಜ್ವರ ಒಂದು ಚಲೋ ಆಗೈತೆ ರೀ. ಅದ್ರಾಗ ಕೆಲ್ಸಕ್ಕೆ ಹೊಂಟಿದ್ದೀನಿ ರೀ. ಯಾಕಂದ್ರೆ 3 ದಿನ ಆಗೈತಲ್ಲ ರೀ, ಮತ್ತೆ ಬಿಡಬಾರ್ದು ಅಂತಂದು ಗುಳಿಗೆ ತೊಗೊಂಡು ಹೊಂಟಿದ್ದೀನಿ ರೀ ಕೆಲ್ಸಕ್ಕೆ. ಮತ್ತೀಗ ಸುಮ್ಮನೆ ಮಕ್ಕೊಂಡ್ಬಿಟ್ರೆ ಏನು ಮತ್ತೆ ಕೆಲಸನ ಆಗಂಗಿಲ್ಲ ರೀ. ಯಾಕಂದ್ರೆ ಪಾಪ ಅವ್ರಿಗೂ ನಾವು ಕೆಲ್ಸಕ್ಕೆ ಡೈಲಿ ಬರ್ತೀವಿ ಅಂತಂದು ಹೇಳಿ ನಾವು ಹೊಂಟೇನಿ ರೀ. 2 ದಿನ ಹೋಗಿ ಮತ್ತು 3ನೇ ದಿನಕ್ಕೆ ಬಿಟ್ಬಿಟ್ರೆ ಪಾಪ ಅವ್ರಿಗೂ ತ್ರಾಸ ಆಗತ್ತೆ ರೀ. ಅದ್ರ ಸಂಬಂಧ ಮತ್ತು ನಾನು ಒಂಚೂರು ಗುಳಿಗೆ ತೊಗೊಂಡು ಬೆಳಗ್ಗೆ ಜಲ್ದಿ ಕೆಲ್ಸಕ್ಕೆ ಹೊಂಟೇನಿ ರೀ. ಮತ್ತು ನೋಡಿರಿ, ಇವತ್ತಿಂದು ನನ್ನ ಬ್ಲಾಗ್ನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ನಿಮ್ಗಳ ಸಪೋರ್ಟಿಂದನೇ ನನ್ನ ಮಕ್ಕಳ ಮರಿಗೆ ಸ್ವಲ್ಪ ಪುಣ್ಯ ಬರೋದ್ರಿ ಫ್ರೆಂಡ್ಸ. ಮತ್ತು ನಿಮ್ಮ ಸಪೋರ್ಟು ಹಾಗೆ ಆಶೀರ್ವಾದದಿಂದ ರೀ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಫ್ರೆಂಡ್ಸ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.